ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನನ್ನ ಅಮ್ಮ ಯಾವ ರೀತಿ ನಾಟಿ ಕೋಳಿ ಸುಕ್ಕ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೇನೆ. ಇದು ತುಂಬ ಈಸಿ ರೆಸಿಪಿ, ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿದರೆ ಪದೇ ಪದೇ ಈ ರೀತಿ ಟ್ರೈ ಮಾಡ್ತೀರಾ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ರೈಸ್ ಜೊತೆ ಕೋಳಿ ಸಾರು ಇದ್ದರೆ ಈ ಕೋಳಿ ಸುಕ್ಕ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದೇ ರೀತಿ ಕೋಳಿ ಸುಕ್ಕದಲ್ಲಿ ಚಪಾತಿ, ನೀರು ದೋಸೆ ಇದೆಲ್ಲ ತಿನ್ಬೋದು. ಹಾಗಾದರೆ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ಒಂದು ಕುಕ್ಕರಿಗೆ 2 ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಆನಿಯನ್, ಟೊಮ್ಯಾಟೊ, ಜಿಂಜರ್, ಗಾರ್ಲಿಕ್ ಇದಿಷ್ಟನ್ನು ಫೈನ್ಲಿ ಚಾಪ್ ಮಾಡಿಬಿಟ್ಟು ಆ್ಯಡ್ ಮಾಡಬೇಕು. ಇದನ್ನು ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತ ಇಲ್ಲ, ಸ್ವಲ್ಪ ಬಾಡಿದರೆ ಸಾಕು. ಒಂದು 2 to 3 ಮಿನಿಟ್ಸ್ ಬಾಡಿಸಿ ಅದರ ಜೊತೆಗೆ ನಾವು ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಂತಹ ಚಿಕನನ್ನು ಆ್ಯಡ್ ಮಾಡುವ. ಇಲ್ಲಿ ನಾನು 1.5 kg ನಾಟಿ ಕೋಳಿ ತೊಗೊಂಡಿದ್ದೇನೆ. ಕುಕ್ಕರಿಗೆ ಇದನ್ನು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 2 ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಹುಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ರಿಂದ 3 ವಿಸಿಲಷ್ಟು ಕೂಗಿಸಬೇಕು. ಚಿಕನ್ ಬೇಯ್ತಾ ಇರಬೇಕಾದ್ರೆ ನಾವು ಕೋಳಿ ಸುಕ್ಕ ಮಾಡಲಿಕ್ಕೆ ಒಂದು ಪೌಡರ್ ರೆಡಿ ಮಾಡುವ. ಇಲ್ಲಿ ನಾನು 4 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಮೆಂತೆ, 10 ರಿಂದ 15 ಕಾಳು ಮೆಣಸು, 10 ಲವಂಗ, 1 ಏಲಕ್ಕಿ, ಒಂದು ಸಣ್ಣ ಗಾತ್ರದ ಜಾಯಿಕಾಯಿ, 1 ಇಂಚಷ್ಟು ಚಕ್ಕೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, 1/4 ಸ್ಪೂನಷ್ಟು ಅರಶಿನ ಹುಡಿ ಮತ್ತು ಸ್ವಲ್ಪ ಕರಿಬೇವು, 10 ರಿಂದ 12 ಬ್ಯಾಡಗಿ ಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ. ಇದಿಷ್ಟನ್ನು ಚೆನ್ನಾಗಿ ನಾವು ಮೊದಲಿಗೆ ಫ್ರೈ ಮಾಡಿಬಿಟ್ಟು ಆಮೇಲೆ ಪೌಡರ್ ಮಾಡೋದು. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ಗೂ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಡ್ರೈ ಆಗಿ ನಾವು ರೋಸ್ಟ್ ಮಾಡ್ಬೋದು. ಕರಿಬೇವು ಆದ ನಂತರ ಇಲ್ಲಿ ನಾನು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಮಸಾಲದ ಅರೋಮ ಚೆನ್ನಾಗಿ ಬರೋವರೆಗೂ ಫ್ರೈ ಮಾಡಬೇಕು. ಇಲ್ಲಿ ನಮ್ಮ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಅದೇ ಪಾತ್ರೆಗೆ ನಾವು ಬ್ಯಾಡಗಿ ಮೆಣಸು ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಮುರಿಬೇಕಾದ್ರೆ ಚೆನ್ನಾಗಿ ಮುರಿಲಿಕ್ಕೆ ಈಸಿ ಆಗೋ ತನಕ ಫ್ರೈ ಮಾಡಬೇಕು. ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ತುರಿದಿಟ್ಕೊಂಡಂತಹ 2 ಗಡಿ ತೆಂಗಿನ ತುರಿ, 1 ಫುಲ್ ತೆಂಗಿನಕಾಯಿ, ಅದರ ತುರಿಯನ್ನು ನಾವು ಚೆನ್ನಾಗಿ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಒಂಥರ ಡಾರ್ಕ್ ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಅದರ ತನಕ ನಾವು ಫ್ರೈ ಮಾಡ್ತಾ ಇರಬೇಕು. ಫ್ರೈ ಮಾಡಿ ಆದಮೇಲೆ ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಡಬೇಕು. ಇವಾಗ ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಂಥ ಮಸಾಲ ಮತ್ತು ರೆಡ್ ಚಿಲ್ಲಿಯನ್ನು ಚೆನ್ನಾಗಿ ಪೌಡರ್ ಮಾಡಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಅದೇ ಮಿಕ್ಸರ್ ಜಾರಿಗೆ ನಾವು ಫ್ರೈ ಮಾಡಿಟ್ಕೊಂಡಂತಹ ತೆಂಗಿನ ತುರಿ ಹಾಕಿ ಅದನ್ನು ಕೂಡ ಕೋರ್ಸ್ಲಿ ಗ್ರೈಂಡ್ ಮಾಡಬೇಕು. ಒಂದು ಪಲ್ಸ್ ಮಾಡಿದರೆ ಸಾಕು, 2-3 ಸಲ. ತುಂಬ ಫೈನಾಗಿ ಪೌಡರ್ ಆಗೋದೇನು ಬೇಕಾಗಿಲ್ಲ. ನೋಡಿ, ಇಷ್ಟು ಆದರೆ ಸಾಕು. ಅದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಡಿ. ಇವಾಗ ನೀವು ಯಾವ ಪಾತ್ರೆಯಲ್ಲಿ ಸುಕ್ಕ ಮಾಡ್ತೀರಲ್ಲ ಆ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ 2 ಎಸಳು ಕರಿಬೇವು ಹಾಕಿ ಅದನ್ನು ಫ್ರೈ ಮಾಡಿ. ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕೋರ್ಸ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ತೆಂಗಿನ ತುರಿಯನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ 2 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಆಗಾಗ ಕೈ ಆಡಿಸ್ತಾ 1-2 ನಿಮಿಷ ಫ್ರೈ ಮಾಡಿದರೆ ಸಾಕು. 2 ನಿಮಿಷ ಆದಮೇಲೆ ನಾವು ಪೌಡರ್ ಮಾಡಿ ಇಟ್ಕೊಂಡಂತಹ ಡ್ರೈ ಸ್ಪೈಸಸ್ ಮಿಕ್ಸನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದನ್ನೊಂದು 1 ನಿಮಿಷ ಫ್ರೈ ಮಾಡಿದರೆ ಸಾಕು. ತೆಂಗಿನ ತುರಿ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಬೇಯಿಸಿಟ್ಟಂತಹ ಚಿಕನನ್ನು ಅದಕ್ಕೆ ಆ್ಯಡ್ ಮಾಡಿ. ನಿಮಗೆ ಸುಕ್ಕ ತುಂಬಾ ಡ್ರೈ ಬೇಕು ಅಂತಾದರೆ ನೀವು ಕುಕ್ಕರಲ್ಲಿದ್ದ ನೀರನ್ನು ಅದಕ್ಕೆ ಆ್ಯಡ್ ಮಾಡಬಾರ್ದು.
ಚಿಕನ್ ಪೀಸಸ್ ಆ್ಯಡ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ 1 ಸ್ಪೂನ್ ಸಾಲ್ಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು 10 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ನಿಮಗೆ ಸುಕ್ಕ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಗ್ರೇವಿ ಬರೋವರೆಗೂ ಅದನ್ನು ಆವಾಗವಾಗ ಕೈ ಆಡಿಸ್ತಾ ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ತಾ ಇರಿ. ಇಲ್ಲಿ ನೀವು ನೋಡ್ಬೋದು ಆಫ್ಟರ್ 10 ಮಿನಿಟ್ಸ್ ನೋಡಿ ನಮ್ಮ ಸುಕ್ಕದ ಕನ್ಸಿಸ್ಟೆನ್ಸಿ ಹೀಗಿದೆ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿ ಒಂದು 5 ಮಿನಿಟ್ಸ್ ಮುಚ್ಚಿಟ್ರೆ ನಮ್ಮ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ನಾಟಿ ಕೋಳಿ ಸುಕ್ಕ ರೆಡಿ ಟು ಸರ್ವ್. ನೀವು ಕೂಡ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು.